ನಗುಮುಖ ನಗುಮುಖ ಅನ್ನೋದರ ಹಿಂದೆ ಕೋಟ್ಯಾಂತರ ಅಳಿಸಲಾಗದ ನೋವುಗಳು ಹೆಪ್ಪುಗಟ್ಟಿ ನಿಂತಿರುತ್ತೆ. ಅಂಥವ್ರು ಮಾತ್ರ ಎಲ್ಲರ ಮುಖದಲ್ಲಿ ನಗುವನ್ನು ತರಿಸಬಲ್ಲರು, ಎಲ್ಲರ ಮನಸ್ಸನ್ನ ಬೇಗ ಅರ್ಥ ಮಾಡ್ಕೊಳ್ಬಲ್ಲರು. ಅಂಥವ್ರಿಗೇನೆ ತುಂಬ ಸಂಕುಚಿತ ಅಂತ ಅನ್ಕೊಂಡ್ಬಿಟ್ಟಿರ್ತೀರ ನೀವು. ಅವರ ಮನಸ್ಸು ತುಂಬ ವಿಶಾಲವಾದದ್ದು, ಆದರೆ ವ್ಯಕ್ತಿತ್ವ ಮಾತ್ರ ತುಂಬ ಸೂಕ್ಷ್ಮವಾಗಿರುತ್ತೆ. ಅವ್ರಿಗೆ ಯಾರನ್ನ ನಂಬಿರ್ತಾರೋ, ಯಾರನ್ನ ಬೇಗ ನಂಬಿಡ್ತಾರೋ ಅವರಿಂದ ಒಂದು ಸಣ್ಣ ಮಾತಿನಿಂದ ತನ್ನನ್ನು ತಾನು ಈ ಜಗತ್ತನ್ನು ಬಿಟ್ಟೋಗ್ಬಿಡ್ಬೇಕು, ದೇಹದಿಂದ ಆತ್ಮವನ್ನು ತಗೊಂಡು ಹೊರಗಡೆ ಹೋಗ್ಬಿಡ್ಬೇಕು ಅನ್ನೋ ಮಟ್ಟಿಗೆ ಅಷ್ಟು ಸೂಕ್ಷ್ಮತೆ ಮನಸ್ಸಲ್ಲಿ ಇರುತ್ತೆ. ಅಂಥ ಘಟಾನುಘಟಿಗಳಿಗೆ ನಗುಮುಖವನ್ನ ಭಗವಂತ ಕೊಟ್ಟಿರ್ತಾನೆ. ಆ ನಗುವನ್ನ ಸಾಧ್ಯವಾದಷ್ಟು ಯಾರು ಕೀಳಕ್ ಹೋಗ್ಬೇಡಿ. ಅವರು ಯಾರನ್ನೂ ದ್ವೇಷ ಮಾಡದೆ ದ್ವೇಷಿಸ್ತೇನೆ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಭಗವಂತ ಯಾಕೆ ನನ್ಗೆ ಈ ತರ ಬದುಕನ್ನ ಕೊಟ್ಟೆ ಅಂತ ನಿಟ್ಟುಸಿರು ಬಿಟ್ಟು ಎರಡನಿ ಕಣ್ಣೀರನ್ನ ಹಾಕ್ದಾಗ ಖಂಡಿತ ಭಗವಂತನ ಪಾದಕ್ಕೆ ಆ ಕಣ್ಣೀರು ತಲುಪುತ್ತೆ. ನೀವು 7 ಕೋಟಿ ಜನ್ಮ ಎದ್ದು ಬಂದ್ರು ಆ ಒಂದು ಕರ್ಮವನ್ನ ಕಳ್ಕೊಳಕ್ ಆಗೋದಿಲ್ಲ. ಚಾಟಿ ಏಟನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರು ಬಿಟ್ರು ಕರ್ಮ ನಿಮ್ಮನ್ನು ಹುಡ್ಕೋ ಬಂದು ಚಟ 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 ಅಂತ ಕೊಡ್ತಾ ಇರ್ತದೆ. ಪಟ ಪಟ ಅಂತ ಸಿಡಿಬೇಕು. ಈ ಕಲ್ಲು ಮೇಲೆ ದೋಸೆ ಹೆಂಚು ಮೇಲೆ ಏನಾದ್ರು ಹಾಕಿದ್ರೆ ಪಟ ಪಟ ಹೆಂಗೆ ಸಿಡಿಯುತ್ತೋ ಹಾಗೆ ಸಿಡಿಯುತ್ತೆ. ಅಂತ ನಗು ಮುಖದ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳು ನಿಮ್ಮ ಅಕ್ಕನಾಗಿ, ತಂಗಿಯಾಗಿ, ಮಗಳಾಗಿ, ಸೊಸೆಯಾಗಿ, ನಾದಿನಿಯಾಗಿ, ಸ್ನೇಹಿತೆಯಾಗಿ, ಹೆಂಡತಿಯಾಗಿ, ಮಗಳಾಗಿ, ಗೆಳತಿಯಾಗಿ ಇದ್ರೆ ಅವ್ರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ. ಆ ಮುಖದಲ್ಲಿರುವಂತ ನಗುವನ್ನ ನಾಶ ಮಾಡುವಂತಹ ಬುದ್ಧಿಗಳನ್ನ ಬಿಡಿ. ಈ ನೀವು ನಂಬಿಕೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ರೆ ರಕ್ತ ಬರುತ್ತೆ. ಆದ್ರೆ ಅಂತವ್ರಿಗೆ ನೀವೇನಾದ್ರೂ ನಂಬಿಕೆ ದ್ರೋಹ ಮಾಡಿದ್ರೆ ವಿಷಕಾರಕ ಹಾವಿನ ವಿಷವನ್ನ ಇರುವಂತಹ ವಿಷಕಾರಕ ಕತ್ತಿಗಿಂತ ಹರಿತವಾದದ್ದು ನಿಮ್ಮ ಮಾತಿನ ಒಂದು ವರ್ಷೆ, ಒಂದು ವಿಷತ್ವ ತುಂಬಿ ತುಳುಕ್ತಾ ಇರುತ್ತೆ. ಅದು ತುಂಬಾ ದೃಢಕಾಯರಾಗಿರುವಂತ ನಗುಮುಖದ ವ್ಯಕ್ತಿಗಳಿಗೆ ಅವರ ಆತ್ಮವನ್ನ ತೆಗೆದು ಹೋಗ್ಬಿಡ್ಬೇಕು ಅನ್ನೋ ಮಟ್ಟಿಗೆ ಮಾಡ್ಬಿಡುತ್ತೆ. ಆ ಹರಿತವಾದದನ್ನ ನಿಲ್ಲಿಸ್ಬಿಡಿ. ಅವ್ರ ನಗುವನ್ನ ಸಾಧ್ಯವಾದಷ್ಟು ಹಚ್ಚ ಹಸಿರಾಗಿ ಉಳಿಸುವಂತ ಭಗವಂತನ ಹತ್ರ ಬೇಡ್ಕೊಳ್ಳಿ. ಆಗ ಭಗವಂತನು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಅದನ್ನ ಬಿಟ್ಟು ಅಂತ ನಗು ಮುಖಕ್ಕೆ ಕಳಂಕ ಹಚ್ಚಕ್ ಹೋಗ್ಬೇಡಿ, ದ್ವೇಷನೂ ಮಾಡಬೇಡಿ. ಅದು ಒಳ್ಳೇದೇ ಅಲ್ಲ, ನಿಜ.